ಸೊ ನಿಮ್ಗೆ ಯಾಕೆ ವೋಟ್ ಮಾಡ್ಬೇಕು ಜನ? ಇಲ್ಲ ಆದ್ರೆ ಏನಾಗೈತಿ ಮರಣ ಹೋದ್ರೆ 4 ಅವರ್ ಕಾಯಲೇಬೇಕು ಮಿನಿಮಮ್ 4 ಅವರ್ ಕಾಯ್ಬೇಕು, ಸಿಗಲ್ಲ ಮಾಡಲ್ಲ. ಆಮೇಲೆ ಏನಾಗೈತಿ ಅಲ್ಲಿ ಇದ್ದರಿಗೆ ಅಷ್ಟೇ ಕೆಲಸ ಮೇಡಮ್. ಅಲ್ಲೇನು ಅವ್ರು ಹಿಂದ್ಗಡೆ ಅಡ್ಡಾಡ್ತಾರ ಅವ್ರಿಗೆ ಅಷ್ಟೇ ಕೆಲಸ. ನಮ್ಮಂತರ ಯಾರು ಗುರ್ಸಲ್ಲ, ಅಲ್ಲೇನು ಮಾಡಲ್ಲ ಮೇಡಮ್. ನಾನು ಕೂಡ ಅದ್ರಾಗಿದ್ದೆ ಮೇಡಮ್. 2.5 ವರ್ಷ ನಾನು MP MLA ಚುನಾವಣೆ ಮಾಡೇ ಬಂದಿದ್ದೆ ಮೇಡಮ್. ಬಿಜೆಪಿ ಬಂದು ಸೇರ್ಪಡೆ ಆಗಿರೋದು. ಯಾಕಂದ್ರೆ ನಮಗೆ ಸಿದ್ಧಾಂತ ಇಷ್ಟ ಆಗಲ್ಲ. ಇದನ್ನ ಗೆಲ್ಲಿಸಲೇಬೇಕು ಅಂತಂದು ಯಾವ ಕೆಲಸ ಎಲ್ಲದೂ ಬಿಟ್ಟು ಇಲ್ಲಿ ಇವ್ರ ಜೊತೆಗೆ ಅಡ್ಡಾಡ್ತೀವಿ. ಈಗ ತಾನೇ ಕಾಂಗ್ರೆಸ್ನ ಪ್ರೆಸ್ ಮೀಟ್ ಮುಗಿಸ್ಕೊಂಡು ಬಂದೆ. ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅಥವಾ ಏನೇನ್ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡೋಣ ಅಂತ. ಸೊ ಸದ್ಯಕ್ಕೆ ಸಮುದಾಯ ಭವನದಲ್ಲಿ ಲಿಂಗಾಯತ ಸಮಾಜದ ಮತ್ತು ಬೇರೆ ಬೇರೆ ಸಮಾಜದ ಮುಖಂಡರನ್ನ ಸೇರಿಸಿ ಮೀಟಿಂಗ್ ಮಾಡುವಂತಹ ಮತ್ತು ಅವ್ರನ್ನ ಉದ್ದೇಶಿಸಿ ಮಾತಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ನಮ್ಮ ಜೊತೆ ಈಗ MB ಪ್ರಕಾಶ್ ಅವರಿದ್ದಾರೆ. ಸೊ ಇವರು ಜಿಲ್ಲಾ ಬಿಜೆಪಿಯ ಮುಖಂಡರು ಕೂಡ ಹೌದು, ಇಲ್ಲಿನ ಕಾರ್ಯಕರ್ತರು ಕೂಡ ಹೌದು. ಸೊ ಇವರು ಕೂಡ ಸಾಕಷ್ಟು ಲೆಕ್ಕಾಚಾರದೊಂದಿಗೆ ತಮ್ಮ ಬೆಂಬಲಿಗರ ಜೊತೆ ಬೇರೆ ಬೇರೆ ಕಡೆ ಓಡಾಡುವಂತಹ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಗಿದ್ದೀರಿ? ಮೇಡಮ್ ಸೂಪರ್ ಆಗಿದೆ ಮೇಡಮ್, ಚೆನ್ನಾಗಿದ್ದೀವಿ. ಏನಾಗ್ತಿದೆ ಮೇಡಮ್? ಪೂರ್ತಿ ಬಿಜೆಪಿನೇ ಈಸ್ತೆ ಮಾತ್ರ. ಈ ಬಾರಿ ದಕ್ಷಿಣದಲ್ಲಿ ಕಮಲ ಅರಳುತ್ತಿದೆ ಮೇಡಮ್. ಯಾಕೆ ಅದು ಅರಳುತ್ತಿದೆ ಮೇಡಮ್ ಅಂದರೆ ಈಗ 30 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಮೇಡಮ್. ಟೋಟಲ್ ಯಾವಾಗಲೂ ನಮ್ಮ ಯಶವಂತರಾವ್ ಜಾಧವ್ ಅವ್ರ ಪಾಪ 4 ಟೈಮ್ ನಿಂತರು ಗೆಲ್ಲಿಲ್ಲ ಮೇಡಮ್. ಅಜಯ್ ಅಣ್ಣರು ಓಟ್ ಟೈಮ್ ಆಯಿತು. ಹಿಂಗೆ ಜಾತಿ ಲೆಕ್ಕಾಚಾರದ ಮೇಲೆ ಎಡವಟ್ ಮೇಡಮ್. ಈಸ್ತೆ ನಮ್ಮ ಡೆಲ್ಲಿಯಿಂದನೇ ನಮ್ಮ ಇವರು ಎಲ್ಲರೂ ಸೇರಿ ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಮೇಡಮ್, ST ಕ್ಯಾಂಡಿಡೇಟ್ ಕೊಟ್ಟಿರೋದ್ರಿಂದ. ಆಮೇಲೆ ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪನವರು ಎಲ್ಲರ ಜೊತೆಗೂ ಬಹಳ ಚೆನ್ನಾಗಿರ್ತಾರೆ ಮೇಡಮ್. ಪ್ರತಿಯೊಬ್ಬರ ಜೊತೆಗೂ ಅವರು ಯಾವುದೇ ಕಾರಣಕ್ಕೂ ಲಿಂಗಾಯತರು ನಾವು ST ಅವು ಏನಿಲ್ಲ ಮೇಡಮ್, ಪ್ರತಿಯೊಬ್ಬರು ಒಂದೇ. ಆಮೇಲೆ ಇನ್ನೊಂದು ಮೇಡಮ್, ಈಸ್ತೆ ಹೆಂಗಿದೆ ಅಂದರೆ ಟ್ರೆಂಡ್ ಹೆಂಗಿದೆ ಅಂದರೆ ಮೇಡಮ್, ಈ ಟೈಪ್ ಚುನಾವಣೆ ನಾವು ಯಾವತ್ತೂ ನೋಡಿಲ್ಲ ದಕ್ಷಿಣದಲ್ಲಿ. ಹೆಂಗಪ್ಪ ಅಂತಂದರೆ ಪ್ರತಿಯೊಬ್ಬ ಮನೆಗೂ ಅವರೇ ಇನ್ವಾಲ್ವ್ ಆಗಿ ಕೆಲಸ ಬಗ್ಗಿಸಿ ಬಿಟ್ಟು ಪ್ರತಿಯೊಬ್ಬರು ಅಡ್ಡಾಡ್ತಾ ಇದ್ದಾರೆ ಮೇಡಮ್. ಎಲ್ಲರೂ ಏನಪ್ಪ ಇನ್ನೂ 15 ದಿವಸ ನಾನು ತೆಲಿಕೇಶ್ವರಲ್ಲಪ್ಪ ವ್ಯವಹಾರ ಆಮೇಲೆ ಮಾಡೋಣ, ಈಸೆ ಕೆಲಸ ಅನ್ನೋದೇ ಉದ್ದೇಶ ಮೇಡಮ್ ಪ್ರತಿಯೊಬ್ಬರಿಗೂ. ಈ ನಾವು ಕೂಡ ಮೇಡಮ್ ಹೆಚ್ಚು ಕಡಿಮೆ 15-20 ದಿವಸ ಆಯಿತು ನಮ್ಮ ಅಂಗಡಿಗೆ ಹೋಗಿಲ್ಲ. ಯಾಕಪ್ಪ ಅಂತಂದರೆ ಈಸೆ ಗೆಲ್ಲಿಸಲೇಬೇಕು ಅನ್ನೋದೊಂದು ಹಠ. ಆಮೇಲೆ ಏನಪ್ಪ ಅಂತಂದ್ರೆ ನಮಗಾಗಲಿ ಸಣ್ಣರ ಸಮೇತ ಕೇಳ್ರಿ ಶ್ರೀನಿವಾಸ ದಾಸ್ಕರಿಯಪ್ಪ ಅಂತಾರೆ. ಆಮೇಲೆ ಇದೊಂದೇ ಅಲ್ಲ, ಇಡೀ ಕರ್ನಾಟಕ ತುಂಬ ಶ್ರೀನಿವಾಸ ದಾಸ್ಕರಿಯಪ್ಪನ ಹೆಸರು ಅಷ್ಟು ಮಟ್ಟಿಗೆ ಜೋರಾಗ್ಬಿಟ್ಟೈತಿ. ಇದೆಲ್ಲ ಓಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಯಾಕಂದ್ರೆ ದಾವಣಗೆರೆ ದಕ್ಷಿಣ ಇಷ್ಟು ವರ್ಷ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು. ಆ ಭದ್ರಕೋಟೆ ಹೊಡಿಬೇಕು ಅನ್ನೋದು ಅಷ್ಟು ಸುಲಭ ಅಲ್ಲ ಮೇಡಮ್. ಅಂದ್ರೆ ಇಷ್ಟು ಏನಾಗಿದೆ ಮೇಡಮ್, ಇಲ್ಲಿ ಏನಾಗಿದೆ ಅವರಿಗೆ ಮಗಗೆ ಕೊಟ್ಟಿರೋದ್ರಿಂದ ಅವರು ಕೂಡ ಮುಸ್ಲಿಮ್ಸ್ ಮತದಾರರು ಕೂಡ ಸ್ವಲ್ಪ ಚೇಂಜ್ ಆಗ್ತಾರೆ ಮೇಡಮ್. ಯಾಕಂದ್ರೆ ಮಿನಿಮಮ್ ಅಂದ್ರೆ ಒಂದು 20-30 ಸಾವಿರ ಓಟು ಎಲ್ಲರೂ SDPI ಅವರು ಇವರು ಎಲ್ಲರೂ ಸೇರಿ ತೊಗೊಂತಾರೆ. SDPI ತೊಗೊಂಡ್ರೆ ನಾವೇ ತೊಗೊಂಡಂಗೆ ಮೇಡಮ್. ಅದು ಹಂಗಾಗಿ ಏನಾಗುತ್ತೆ ಅಂತಂದರೆ 100% ನಮಗೆ ವಿನ್ನಿಂಗ್ ಕ್ಯಾಂಡಿಡೇಟ್ ಇದೆ ಮೇಡಮ್. ಆಮೇಲೆ ನಾವೆಲ್ಲರೂ ಒಂದಾಗಿದ್ದೀವಿ. ವೀರಶೈವ ಲಿಂಗಾಯತರು, ST ಸಮುದಾಯದವರು, ಕುರುಬ ಸಮುದಾಯದವರು, ಜೈನ್ ಸಮುದಾಯದವರು, ಆರ್ಯ ವೈಶ್ಯ ಸಮುದಾಯದವರು ಪ್ರತಿಯೊಬ್ಬರು ಈ ಬಾರಿ BJP ಗೆಲ್ಲಿಸಲೇಬೇಕನ್ನೋದೇ ನಮಗೆ ಒಂದು ಹಠ. ಸೊ ಲಿಂಗಾಯತ ಸಮುದಾಯದ ಓಟ್ಸ್ಗಳು ಏನಾಗುವಂತಹ ಸಾಧ್ಯತೆ ಇದೆ? ಯಾಕಂದ್ರೆ ಒಂದು ಮಾತು ಮತ್ತು ಕ್ಯಾಂಡಿಡೇಟ್ ಬಗ್ಗೆ ಕ್ಯಾಂಡಿಡೇಟ್ನ ನಿಲ್ಸಿರೋದಕ್ಕೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಕಾರಣ ಲಿಂಗಾಯತನವ್ರಿಗೆ ಯಾರಿಗಾದ್ರೂ ಬಿಜೆಪಿನ ಟಿಕೆಟ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ಗೆಲ್ತಿದ್ರು. ಆದ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರಿಗೆ ಟಿಕೆಟ್ ಕೊಟ್ಟಿರೋದೇ ಇವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರುವಂತದ್ದು ಅಥವಾ ಬೇರೆ ಬೇರೆ ಆರೋಪ ಕೇಳಿ ಬರ್ತಾ ಇದೆ. ಏನಂತೀರಿ ಇದಕ್ಕೆ? ಇಲ್ಲ ಮೇಡಮ್, ಆ ಟೈಪ್ ಆರೋಪ ಏನಿಲ್ಲ. ಮೇಲಿನವ್ರು ಕರೆಕ್ಟಾಗಿ ಕೊಟ್ಟಿದ್ದಾರೆ ಮೇಡಮ್. ನಿಜವಾಗ್ಲೂ ಶ್ರೀನಿವಾಸ ದಾಸ್ ಕರಿಯಪ್ಪರಿಗೆ ಕೊಟ್ಟಿರೋದಕ್ಕೆ ಇಷ್ಟು ಒಗ್ಗಟ್ಟಿದೆ ಮೇಡಮ್. ಈಗ ಈ ಬಾರಿ ಮಾತ್ರ ಅವ್ರಿಗೆ ಕೊಟ್ಟಿರೋದೇ ಇಷ್ಟು ಒಗ್ಗಟ್ಟು ಬರಕ್ ಚಾನ್ಸ್ ಮೇಡಮ್. ನಿಜವಾಗ್ಲು 100% ವಿನ್ನಿಂಗ್ ನಾವು ಮೇಡಮ್, ಪಕ್ಕ. ಸೊ ನಿಮ್ಗೆ ಯಾಕೆ ವೋಟ್ ಮಾಡ್ಬೇಕು ಜನ? ನಮಗೆ ಯಾಕೆ ವೋಟ್ ಮಾಡ್ಬೇಕು ಅಂದ್ರೆ ಮೇಡಮ್, ಈಗ ಏನಾಗಿದೆ ಅಂದ್ರೆ ದಕ್ಷಿಣದಲ್ಲಿ ನೋಡಿದಿರಿ ಮೇಡಮ್, ಚರಂಡಿ ನೋಡಿದಿರಿ. ಒಳಗಡೆ ಹೋಗ್ಬಿಟ್ರೆ ಸಣ್ಣ ರೋಡ್ ಒಂದು ಕಾರ್ ನಿಲ್ಸಕ್ಕೂ ಜಾಗ ಇಲ್ಲ. ಇವತ್ತಿನವರೆಗೂ ದಕ್ಷಿಣ ಅಂತಂದ್ರೆ ಹೆಂಗಪ್ಪ, ನಾವೇ ಕಾರ್ ತೊಗೊಂಡು ಹೋಗ್ಬೇಕಪ್ಪ ಅಂದ್ರೆ ಬಿಡಪ್ಪ ಅನ್ನೋ ಲೆವೆಲ್ಗೆ ಐತೆ ಮೇಡಮ್. ಆಮೇಲೆ ಅಭಿವೃದ್ಧಿ ಏನಾಗೈತಿ ಅದು ಇವತ್ತಿಗೂ ಅದೇ ಸಣ್ಣ ರೋಡು. ಇದು ಈ ಬಾರಿ ಇವ್ರು ಗೆದ್ರೆ ನಾವು ಮನೆಗೆ ಹೋಗಿ ಕೇಳ್ಬೋದು ಮೇಡಮ್. ಇವ್ರ ಹತ್ರ ನಾವು ಯಾವಾಗಾದರೂ ಶ್ರೀನಿವಾಸ ದಾಸ್ಕರಿಯಪ್ಪರ ಹತ್ರ ಹೋದ್ರೆ ಎನಿ ಟೈಮ್ ನಮಗೆ ಸ್ಪಂದಿಸ್ತಾರೆ. ಇಲ್ಲ ಆದ್ರೆ ಏನಾಗೈತಿ ಮರಣ ಹತ್ರ ಹೋದ್ರೆ 4 ಅವರ್ ಕಾಯಲೇಬೇಕು ಮೇಡಮ್. ಮಿನಿಮಮ್ 4 ಅವರ್ ಕಾಯ್ಬೇಕು, ಸಿಗಲ್ಲ ಮಾಡಲ್ಲ. ಆಮೇಲೆ ಏನಾಗೈತಿ ಅಲ್ಲಿ ಇದ್ದರಿಗೆ ಅಷ್ಟೇ ಕೆಲಸ ಮೇಡಮ್. ಅಲ್ಲೇನು ಅವ್ರು ಹಿಂದ್ಗಡೆ ಅಡ್ಡಾಡ್ತಾರ ಅವ್ರಿಗೆ ಅಷ್ಟೇ ಕೆಲಸ. ನಮ್ಮಂತರ ಯಾರು ಗುರ್ಸಲ್ಲ, ಅಲ್ಲೇನು ಮಾಡಲ್ಲ ಮೇಡಮ್. ನಾನು ಕೂಡ ಅದ್ರಾಗಿದ್ದೆ ಮೇಡಮ್. 2.5 ವರ್ಷ ನಾನು MP MLA ಚುನಾವಣೆ ಮಾಡೇ ಬಂದಿದ್ದು ಮೇಡಮ್. ಇಲ್ಲಿ ಇವ್ರ ಸಲಗೆ ನಾನು ಇಲ್ಲಿ ಬಂದಿದ್ದು ಮೇಡಮ್. ಈಗ ಗೆಲ್ಲಿಸಲೇಬೇಕನ್ನೋ ಹಠ ಟೋಟಲಿ. ನಾನು ಮೊನ್ನೆ ಇನ್ನೂ 15 ದಿವಸ ಆಯ್ತು ಮೇಡಮ್, ನಾನು ಕಾಂಗ್ರೆಸ್ ಬಿಟ್ಟು ಇಲ್ಲಿಗೆ ಬಂದಿರೋದು. ಬಿಜೆಪಿ ಬಂದು ಸೇರ್ಪಡೆ ಆಗಿರೋದು. ಯಾಕಂದ್ರೆ ನಮಗೆ ಸಿದ್ಧಾಂತ ಇಷ್ಟ ಆಗಲ್ಲ, ನಮ್ಮ ಸಿದ್ಧಾಂತ ನಮಗೆ ಅದು. ಹಂಗಾಗಿ ನಾವು ಬಿಟ್ಟು ಇದನ್ನ ಗೆಲ್ಲಿಸಲೇಬೇಕು ಅಂತಂದು ಯಾವ ಕೆಲಸ ಎಲ್ಲದೂ ಬಿಟ್ಟು ಇಲ್ಲಿಗೆ ಇವ್ರ ಜೊತೆಗೆ ಅಡ್ಡಾಡ್ತೀವಿ. ನನಗೆ ಲೆಕ್ಕಾಚಾರಗಳು ಹೇಳಿ. ಅಂದ್ರೆ ಮುಸ್ಲಿಂ ಸಮುದಾಯದವರ ಓಟ್ಗಳೇ ನಿರ್ಣಾಯಕ ಅನ್ನುವಂತಹ ಕ್ಷೇತ್ರ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಎಷ್ಟು ವರ್ಷ ಕಾಂಗ್ರೆಸ್ಗೆ ಓಟ್ ಹಾಕೊಂಡು ಬರ್ತಿದ್ರು.
ಮತ್ತೆ ಇಡೀ ದೇಶದಲ್ಲಿ ಹೇಗಿದೆ ಅಂತಂದ್ರೆ ಮ್ಯಾಕ್ಸಿಮಮ್ ಮುಸ್ಲಿಮ್ಸ್ ಗಳಿಗೆ ಕಾಂಗ್ರೆಸ್ ಬಿಟ್ರೆ ಬೇರೆ ಪಕ್ಷ ಇಲ್ಲ ವೋಟ್ ಹಾಕೋದಕ್ಕೆ ಅನ್ನುವಂಥದ್ದು ಸಾಕಷ್ಟು ಸಂದರ್ಭದಲ್ಲಿ ಪ್ರೂವ್ ಆಗಿದೆ. ಕರೆಕ್ಟ್ ಮೇಡಮ್. ಓಕೆ, ಇಲ್ಲೂ ಕೂಡ ಅದೇ ಆಗ್ತಾ ಇತ್ತು. ಆದ್ರೆ ಈ ಸಲ ಏನ್ ಅನ್ಸುತ್ತೆ, ಅವರು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಿಲ್ಲ ಅನ್ನೋ ಕಾರಣಕ್ಕೆ ನಿಮಗ್ ಹಾಕ್ಬಿಡ್ತಾರಾ? ನಮಗೆ ಹಾಕಲ್ಲ ಮೇಡಮ್, ಅದು ಮಾತ್ರ ಸಿದ್ಧ ಹಾಕಲ್ಲ. ಈಗೇನಾಗಿದೆ ಮೇಡಮ್, ಒಂದು 10-20% ಬರ್ತಾ ಇದೆ ಮೇಡಮ್. ಆಮೇಲೆ ನೋಡಿ ಮೇಡಮ್, ನಾವು ಒಳಗಡೆ ಹೋಗ್ತಿದ್ದಿಲ್ಲ, ಎಲ್ಲಾ ಕಡೆನೂ ಮುಸ್ಲಿಂ ಸಮುದಾಯಕ್ಕೆ ನಾವು ಹೋಗ್ತಿದ್ವಿ ಮೇಡಮ್. ಈಗ ಹೋಗ್ತಾ ಇದ್ವಿ, ಮೊನ್ನೆಯಿಂದ ಕ್ಯಾನ್ವಾಸ್ ಮಾಡ್ತಾ ಇವತ್ತು ಹೋಗಿ ಬಂದಿವಿ. ಎಲ್ಲರೂ ಸ್ಪಂದಿಸ್ತಾ ಇದಾರೆ. ಇಲ್ಲಿವರೆಗೂ ನಮ್ಗೆ ಸ್ಪಂದಿಸಿಲ್ಲ, ಈ ಟೈಮ್ ಮಾತ್ರ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ರೈಟ್ ಸರ್. ಸೊ ಇಲ್ಲಿ ಇನ್ನೊಂದಿಷ್ಟು ಜನ ಇದ್ದಾರೆ, ಅವ್ರ ಮಾತ್ ನಾವು ಒಪ್ಲಿಲ್ಲ. ಏನ್ ಸರ್? ಒಂದೇ ಒಂದು ಸೆಕೆಂಡ್, ಇದನ್ನ ಮಾಡಿದ್ವಿ. ನಿಮ್ ಹೆಸರೇನು? ನಾವು ಹರಿಹರದಾರೆ ಮೇಡಮ್ ಅವರೇ. ಈಗ ಭದ್ರಕೋಟೆ ಛಿದ್ರ ಮಾಡಕ್ಕಾಗಲ್ಲ ಅಂತ ಹೇಳ್ತಿರಲ್ಲ, ಅಪ್ಪ ಮಗ ಅವ್ವ ಇನ್ನು ಯಾರದಾರಿ ಅವ್ರು? ಯಾರಲ್ಲ, ಬರೀ ಅವ್ರಿಗೆ ಕೊಡ್ಬೇಕಾ? ಬೇರೆ ಕಾರ್ಯಕರ್ತರು ಯಾರು ಅಲ್ವಾ? ಬೇರೆ ಯಾರು ಇಲ್ರಿ? ಬೇರೆ ಯಾರು ಅದ್ರಿ? ನೀವು ಕೇಳಿರೋ ಪ್ರಶ್ನೆ ನಾನು ನಿಮ್ಗೆ ಹೇಳ್ತಾ ಇರೋದ್ರಿ. ಡೆಫಿನೆಟ್ಲಿ ಇದಾರೆ. ನಾನು ಪ್ರಶ್ನೆ ಕೇಳಿದ್ದು ನಿಮ್ಗೆ ಅಲ್ರಿ, ಅವ್ರಿಗೆ ಕೇಳಿದ್ರಲ್ರಿ, ಅವ್ರು ಬಿಟ್ರು. ಆಯ್ತು, ನಿಮ್ಗೆ ಕೇಳ್ತೀನಿ. ಈಗ ಇಷ್ಟು ವರ್ಷ ಕಾಂಗ್ರೆಸ್ ನ ಭದ್ರಕೋಟೆ ಆಗಿತ್ತು ದಾವಣಗೆರೆ ದಕ್ಷಿಣ, ಹೇಗ್ ಭೇದಿಸ್ತೀರಾ? ಯಾಕೆ ಚೇಂಜ್ ಆಗಲ್ರಿ? ಚೇಂಜ್ ಆಗದೆ ಜಗದ ನಿಯಮ, ಚೇಂಜ್ ಆಗಿ ಹಾಕದ್ರಿ ಸರಿ. ಮುಸ್ಲಿಮ್ಸ್ ಹಾಕಲ್ಲ ಅಂತ ಹೇಳಿ ಮುಸ್ಲಿಮ್ಸ್ ಯಾಕೆ ಹಾಕಲ್ರಿ? ಅವ್ರು ಒಂದು 30% ಓಟ್ ಹಾಕ್ತದ್ರಿ ಸರಿ. ಅವರೇ ನಿಮ್ಮ ಮೀಡಿಯಾದ ನೋಡಿರ್ಬೇಕ್ರಿ ನೀವು, ಅವರೇ ಪ್ರಚಾರ ಮಾಡ್ತಾ ಇದಾರೆ. ಅದೆಲ್ಲ ಓಟಾಗಿ ಕನ್ವರ್ಟ್ ಆಗುತ್ತಾ? ಹಾಗೆ ಆಗುದ್ರಿ. ಅವ್ರು ಆ ಭಾಗದಾರೆ, ನಂದು ಓಟ್ ಇಲ್ಲ. ಅವ್ರು ಹೇಳ್ತಾರೆ ಆ ಭಾಗದಾರೆ, ದಕ್ಷಿಣದಾರೆ ಅವ್ರು ಹೇಳ್ತಾ ಇರೋದು. ಈ ಓಲ್ಡ್ PB ರೋಡ್ ಏನೈತಲ್ರಿ, ಇಲ್ಲಿಂದ ಆ ಕಡೆಗೆ ಅಷ್ಟೇ ಬರೋದು, ಈ ಕಡೆಗೆ ಯಾವ ಬರಲ್ಲ. ನಂದು ಓಟ್ ಐತಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ ಓಟ್ ಹರಿಹರ? ನಮ್ದು ಹರಿಹರ. ನೀವೇನಂತೀರಿ? ಏನಿಲ್ಲ ಮೇಡಮ್, ಬಿಜೆಪಿ ಬಂದೇ ಬರುತ್ತೆ. ಬಿಜೆಪಿ ಬರುತ್ತೆ. ಬಂದೇ ಬರುತ್ತೆ. ಎಸ್ ಸರ್. ನೀವು ಅರಿವೇ ಗುರು, 16 ವರ್ಷದ ಅನುಭವ, ಕಾರ್ಯಕರ್ತ, ನನ್ನ ಕ್ಲಾಸ್ಮೇಟ್ ಆಗಿರೋದ್ರಿಂದ ಆ ಬೇಸ್ ಮಟ್ಟದ ತಳಮಟ್ಟದ ಕಾರ್ಯಕರ್ತ ಅನುಭವ ನಮಗಿದೆ ಅಂತ ಹೇಳ್ತಾ ಇದ್ದೇವೆ. ವಾರ್ಡ್ ಮಟ್ಟ, ಕೇಂದ್ರ ಶಕ್ತಿ, ಮಹಾಶಕ್ತಿ, ಪೇಜ್ ಪ್ರಮುಖರು, ವಾರ್ಡ್ ಪ್ರಮುಖರು. ಮೊದಲನೇದಾಗಿ 18 ವರ್ಷದ 25 ವರ್ಷದ ಬಾಲ್ಯದ ಒಂದು ವಾರ್ಡಿನ ದಕ್ಷಿಣ ಕ್ಷೇತ್ರದ ಒಂದು ಅನುಭವ. ಓಕೆ, ಸೊ ನೀವು ಶ್ರೀನಿವಾಸ್ ದಾಸ್ ಕರಿಯಪ್ಪ ಜೊತೆಗೆ ಬಾಲ್ಯದ ಗೆಳೆಯರು. ಓಕೆ, ಅವ್ರ ಬಗ್ಗೆ ಹೇಳಿ, ನಿಮ್ಮ ಅಭ್ಯರ್ಥಿ ಬಗ್ಗೆ ಹೇಳಿ. ನಮ್ಮ ಅಭ್ಯರ್ಥಿ ಬಗ್ಗೆ ಹೇಳಕ್ಕೆ ಏನಿದೆ, 2 ಮಾತುಗಳಿಲ್ಲ. ಕರುಣಿಸೋ ಕರುಣಾಮಯಿ ಅಂತ ಹೇಳಿದ್ದೀವಿ. ಆಟದಲ್ಲಿ ಮೊದಲು, ಪಾಠದಲ್ಲಿ ಮೊದಲು, ಓಟದಲ್ಲಿ ಮೊದಲು, ನೋಟದಲ್ಲಿ ಮೊದಲು, ಸಹಾಯದಲ್ಲೂ ಮೊದಲು. ಸೇವೆಗೆ, ಸ್ನೇಹಕ್ಕೆ, ಭರವಸೆಗೆ, ವಿಶ್ವಾಸಕ್ಕೆ ನನ್ನ ಹೆಸರೇ ಶ್ರೀನಿವಾಸ್ ದಾಸ್ ಕರಿಯಪ್ಪ. ಓಕೆ, ಸೊ ಯಾವ ಊರು ನಿಮ್ದು? ನಮ್ದು ಇದೇ ಊರು. ಅವ್ರದ್ದು 12ನೇ ಕ್ರಾಸ್ ವಿನಾಮ್ ನಗರ, ನಮ್ದು 15ನೇ ಕ್ರಾಸ್ ವಿನಾಮ್ ನಗರ ಇತ್ತು. ದಕ್ಷಿಣಕ್ಕೆ ಬರುತ್ತೆ? ಇಲ್ಲ, ಉತ್ತರಕ್ಕೆ ಬರ್ತದೆ. ಆದ್ರೆ ಇವತ್ತು ನಿಜ್ಲಿಂಗಪಲ್ಲಿ ಹೋಟೆಲ್ ಅವ್ರ ಮನೆ, ನಮ್ದು ನಿಜ್ಲಿಂಗಪಲ್ಲಿ ಹೋಟೆಲ್ ಮನೆ. ಊಟ ಆಯ್ತು ಅನ್ಸುತ್ತೆ ನಿಮ್ದು? ಊಟ ಮಾಡ್ಬೇಕು ಅನಿಸ್ತಾ ಇದೆ. ಊಟ ಮಾಡ್ಬೇಕು. ಊಟ ಮಾಡ್ದೇನೆ ಇಷ್ಟು ಎನರ್ಜಿ ಇದೆ, ಇನ್ನು ಊಟ ಮಾಡಿದ್ರೆ ಎಷ್ಟು ಜೋರಾಗಿ ಕೇಳ್ಬಹುದು. ಹೇಳಿ. ನಿದ್ದೆ ಬರುತ್ತೆ. ಹೌದು. ಓಕೆ, ಹೇಗಿದೆ ಟ್ರೆಂಡ್? ಏನಿದೆ? ಹಬ್ಬದ ವಾತಾವರಣ ಇದೆ, ಗೆಲುವಿನ ನಾಗಲೋಟ ಬೀಸ್ತಾ ಇದೆ, ಎಲ್ಲ ಕಾರ್ಯಕರ್ತರಲ್ಲಿ ಹುಮ್ಮಸ್ ಇದೆ, ಗೆಲ್ಲುವತಕ್ಕಂಥ ಒಂದು ವಿಶ್ವಾಸ ಬಂದಿದೆ. ಓಕೆ, ಹೊಂದಾಣಿಕೆ ಆಗಿರಬಹುದು ಅನ್ನೋ ಮಾತು ಕೇಳಿ ಬರ್ತಿದೆ, ಏನಂತೀರಿ? ಎದುರಾಳಿಯ ವಿರೋಧ ಪಕ್ಷದ ಮೊದಲೇ ಅಪಪ್ರಚಾರ, ಸೋಲುವಿನ ಭಯದಲ್ಲಿ ಅಪಪ್ರಚಾರ ಮಾಡ್ತಾರೆ, ಗೆಲುವಿನ ಶಕ್ತಿಯಲ್ಲಿ ಅಪಪ್ರಚಾರ ಮಾಡಲ್ಲ. ಕೈಯಲ್ಲಾಗಲಿರ್ತಕ್ಕಂಥದ್ದು ಕೊನೆಯ ಅಸ್ತ್ರನ ವಿರೋಧ ಪಕ್ಷದವರಿಗೆ ಅಪಪ್ರಚಾರ. ಅದು ಈಗಲೇ ಆರಂಭವಾಗಿದೆ. ದಾಸ್ ಕರಿಯಪ್ಪ, ಶ್ರೀನಿವಾಸ್ ದಾಸ್ ಕರಿಯಪ್ಪ ಯಾವತ್ತೂ ಹೊಂದಾಣಿಕೆ ಜೀವನದಲ್ಲೇ ಮಾಡ್ಕೊಂಡಿಲ್ಲ, ಏನಿದ್ರು ನೇರ ಫೈಟ್. ಓಕೆ, ಸೊ ಈ ಸಲ ಏನ್ ಅನ್ಸುತ್ತೆ ಅಂದ್ರೆ, ಇಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ನಿರ್ಣಾಯಕ ಅಂತ ಹೇಳ್ತಿದ್ದಾರೆ. ಸೊ ಅವರು ಇಷ್ಟು ವರ್ಷ ಕಾಂಗ್ರೆಸ್ ಅಭ್ಯರ್ಥಿನ ಶಂಕರಪ್ಪನವ್ರನ್ನ ಗೆಲ್ಲಿಸ್ಕೊಂಡು ಬರ್ತಾ ಇದ್ರು. ಆದ್ರೆ ಈ ಸಲ ಬಾಗಿನ ಕೊಡೋದಾಗಿರಬಹುದು, ಅಥವಾ ಅವ್ರಿಗೆ ಬಂದು ಅಲ್ಪಸಂಖ್ಯಾತರು ಒಂದಿಷ್ಟು ಜನ ಪಕ್ಷಕ್ಕೆ ಸೇರ್ಕೊಳ್ಳೋದಾಗಿರಬಹುದು, ಇದೆಲ್ಲ ಓಟಾಗಿ ಕನ್ವರ್ಟ್ ಆಗುತ್ತಾ? 100ಕ್ಕೆ 100 ಅವರ ಮನಸ್ಸನ್ನು ಗೆದ್ದಿದ್ದೇವೆ, ಅವರ ವಿಶ್ವಾಸವನ್ನು ಗೆದ್ದಿದ್ದೇವೆ, ಅವರ ಮತವನ್ನು ಗೆಲ್ತೇವೆ. ಕಳೆದ ಬಾರಿ ಲಾಸ್ಟ್ ಚುನಾವಣೆ ಅಂತ ಹೇಳ್ತಾ ಇದ್ರು ನಮ್ಮ ಶಾಸಕರು. ಈ ಬಾರಿ ಹೊಸಬ್ರು ಬಂದಿದ್ದ, ಅವರು ಇದು ಫಸ್ಟೇ ಯುವಕರು ಅಂತ. ಕಳೆದ ಬಾರಿ ವಯಸ್ಸಾಯ್ತು ಅಂತ ಹೇಳಿ ಲಾಸ್ಟ್ ಚುನಾವಣೆ ಅಂತಿದ್ರು. ಈಗ ಫಸ್ಟ್ಗೆ ಈಗ ವಯಸ್ಸಿದೆ ಯುವಕರು ಅಂತಿದ್ದಾರೆ. ಆದರೆ ದಾಸ್ ಕರಿಯಪ್ಪವ್ರಿಗೆ ತಮ್ಮದೇ ಆದಂಥ ಅನುಭವ ಇದೆ. ಅದೇ ಭಾರತ್ ಕಲೆಯಲ್ಲಿ ಹುಟ್ಟು ಬೆಳೆದಿರೋದಲ್ಲ, ಅನುಭವ ಇದೆ. ಮತ್ತು ಬಡವರು, ಶೋಷಿತರು, ಅಮಾಲರು, ನಿರ್ಗತಿಕರ ಜೊತೆ ಮಧ್ಯೆ ಬೆಳೆದು ಬಂದಿದ್ದಾರಲ್ಲ, ಅನುಭವ ಇದೆ. ಅನುಭವದ ಆಧಾರದ ಮೇಲೆ ರಾಷ್ಟ್ರೀಯ ಹೈಕಮಾಂಡ್ ಟಿಕೆಟ್ ಕೊಟ್ಟಿದೆ. ಅವರು ಗೆಲ್ತಕ್ಕಂಥದ್ದು 100ಕ್ಕೆ 100 ನಿಶ್ಚಯ ಆಗಿದೆ. ಓಕೆ, ಸೊ ಏನ್ ಅನ್ಸುತ್ತೆ ನಿಮ್ಗೆ ಟ್ರೆಂಡ್ ನೋಡಿದ್ರೆ, ಎಲ್ಲಿ ಎಷ್ಟು ಮತಗಳ ಅಂತರದಿಂದ ನಿಮ್ಮ ಅಭ್ಯರ್ಥಿ ಗೆಲ್ಲಬಹುದು ಅಂತ ಅನ್ಸುತ್ತೆ? ಎಷ್ಟು ಮತಗಳ ಅಂತರದಿಂದ ನಾವು ಗೆಲ್ತೀವೋ ಅದು ಜನರ ಆಶೀರ್ವಾದ. ನಾವು ಗೆಲ್ತೀವಿ ಅನ್ನೋದು ನಮ್ಮ ಭರವಸೆ, ವಿಶ್ವಾಸ, ನಂಬಿಕೆ. ಓಕೆ, ಹಸುವಾಗ್ತಿದೆ ಅನ್ಸುತ್ತೆ? ಅನಿಸ್ತಾ ಇಲ್ಲ, ಈಗ ಅನಿಸ್ತಾ ಇಲ್ಲ. ಮಾತಾಡ್ಬೇಕು ಅನಿಸ್ತಾ ಇದೆ ನಿಮ್ ಜೊತೆಗೆ. ಎಸ್, ಏನ್ ಹೇಳ್ತೀರಿ ಮತ್ತೆ? ನೀವೇನ್ ಕೇಳ್ಬೇಕಂತ? ಯಾರ್ಯಾರು ಬರ್ತಿದ್ದಾರೆ? ಪ್ರತಿಯೊಬ್ರು ತಳಮಟ್ಟದ ಕಾರ್ಯಕರ್ತರಿಂದ ರಾಷ್ಟ್ರೀಯ ಸಚಿವರ ಮಟ್ಟನೂ ಬರ್ತಾ ಇದೆ. ಓಕೆ, ವಿಜೇಂದ್ರ ಅವರು ಜಾಸ್ತಿ ಕಾಣಿಸ್ಕೊಳ್ತಾ ಇಲ್ಲ ಅನ್ನೋ ಮಾತು. ಬಾಗಲಕೋಟೆ ಚುನಾವಣೆ ಇರೋದ್ರಿಂದ
ಬಾಗಲಕೋಟೆ ಚುನಾವಣೆ ಇರೋದ್ರಿಂದ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು, ಯಾಕಂದ್ರೆ ರಾಜ್ಯಾಧ್ಯಕ್ಷರು ನಿನ್ನೆ ರಾತ್ರಿ ಬಂದಿದ್ದಾರೆ. ನಿನ್ನೆ ಅಮಿತ್ ಶಾ ಅವ್ರನ್ನ ಏರ್ಪೋರ್ಟ್ನಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಇವಾಗ 4 ಗಂಟೆಗೆ ದಾವಣಗೆರೆ ತಲುಪ್ತಾರೆ. ಮತ್ತೆ ಬಿರುಸಿನ ಪ್ರಚಾರ ವಿಜೇಂದ್ರ ಅವ್ರು ಮಾಡ್ತಾರೆ. ಓಕೆ, ಕುಮಾರಸ್ವಾಮಿ ಅವರು ಕೂಡ ನಾಳೆ ಬರ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಬಂದಿದ್ದಾರೆ, ಸೋಮಣ್ಣನವರು ಬಂದಿದ್ದಾರೆ, ವಿಜೇಂದ್ರ ಬಂದಿದ್ದಾರೆ, ಸರ್ವ ನಮ್ಮ ನಾಯಕರು, ಕೇಂದ್ರ ಸಚಿವರುಗಳು ಬಂದಿದ್ದಾರೆ, ರಾಜ್ಯಾಧ್ಯಕ್ಷರು ಬಂದಿದ್ದಾರೆ, ತಳಮಟ್ಟದ ಕಾರ್ಯಕರ್ತರು ಹರಿಹರದಿಂದ, ಬಾತಿಯಿಂದ, ಹೊನ್ನಳ್ಳಿಯಿಂದ ಬಂದಿದ್ದಾರೆ. ನಿಮ್ಗೆ ಅರಿವು ಜಾಸ್ತಿ ಅಂದ್ರೆ ಲಿಂಗಾಯತ ಸಮುದಾಯದ ಓಟ್ ಏನ್ 30,000 ಇರೋದ ಇಲ್ಲಿ? ಲಿಂಗಾಯತರ ಸಮಾಜ 31,000 ಮತಗಳಿದೆ. 31,000. ಓಕೆ, ಲಿಂಗಾಯತ ಸಮುದಾಯದ ಓಟ್ಸು ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ ಬೀಳೋದು ಡೌಟ್ ಅಂತಿದ್ದಾರೆ. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ಅದೇ ಹೇಳಿದ್ನಲ್ಲ, ನಾನು ಅಖಿಲ ಭಾರತ ವೀರಶೈವ ಮಹಾಸಭಾ ಭೀಮಣ್ಣ ಖಂಡ್ರೆಯವ್ರ ಜೊತೆಗೆ ನನ್ನ ತಂದೆ ಅಖಿಲ ಭಾರತ ವೀರಶೈವ ಸಮಾಜ ಸ್ಥಾಪನೆ ಮಾಡಿದಂಥವ್ರು. ವೀರಶೈವ ಸಮಾಜದಕ್ಕೆ ದುಡಿದಿರ್ತಕ್ಕಂಥ ನನ್ನ ತಂದೆ ಮಳ್ಳಿ ಮಣ್ಣಿಗೆ ವ್ಯಾನ್ ಆಗಿರ್ಬೋದು, ರುದ್ರಭೂಮಿ ಕಾಂಪೌಂಡ್ ಆಗಿರ್ಬೋದು, ಸದಾ ಹೆಣ್ಣು ಗಂಡು ತೋರಿಸೋದಾಗಿರ್ಬೋದು, ಸದಾ ಸಮಾಜದ ವಿರುದ್ಧ ಯಾರು ಮಾತಾಡಿದ್ರೆ ಅದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಿದ್ದಂದ್ರೆ ಆ ಶಿವೇಗಪ್ಪ ಅಂತ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾಜಿ ತಾಲೂಕು ಅಧ್ಯಕ್ಷರು ಇದ್ರು, ನಾವೇ ಬಿಡಿಸಿದ್ದೀವಿ, ಏಜ್ ಆಗಿದೆ ಬೇಡ ಮಾಡಬೇಡಿ ಅಂತಂದು. ಈಗೂ ಇದ್ದಾರೆ. ಸಮಾಜವನ್ನ ಅರೆತೊಡೆ ಶರಣ ಮರೆತೊಡೆ ಮರಣ, ಅರೆದು ಬಾಳಿದರೆ 6 ಪಟ್ಟ, ಮರೆತು ಬಾಳಿದರೆ 3 ಪಟ್ಟ, ಸರ್ವರ್ಗೂ ಸಮಪಾಲು, ಸರ್ವರ್ಗೂ ಸಮಪಾಲು, ಸಮಬಾಳು ಸಮಪಾಲು. ಪ್ರತಿಯೊಬ್ಬರಿಗೂ ನಾವು ವೀರಶೈವರು ಲಿಂಗಾಯತರು ಪ್ರತಿಯೊಬ್ಬರಿಗೂ ಇವ ಯಾರವ ಇವ ನಮ್ಮವ ಕೂಡಲ ಸಂಗಮ ದೇವ ಎನ್ನ ಕೈಕಾಲೆ ಕಂಬವ ಎನ್ನ ಶಿರಬೈ ಕಳಸವಯ್ಯ ಅಂತ ಹೇಳಿ ಆ ಸಿದ್ಧಾಂತದ ಮೇಲೆ ನಂಬಿಕೆ ಬಂದಿರತಕ್ಕಂಥದ್ದು ಶ್ರೀನಿವಾಸ್ ದಾಸ್ ಕರಿಯಪ್ಪರ ಮೇಲೆ. ಇವತ್ತು ಹೋದ್ರು ನಾಯಕರನ್ನೆಲ್ಲ ನಮ್ಮ ಮನೇಲಿ ಬಂದ್ರೆ ಅವರು ನಾವು ಲಿಂಗಾಯತರನ್ನೆಲ್ಲ ಒಂದೇ ತಾಯಿ ಮಕ್ಕಳಾಗಿದ್ದೇವೆ. ಇಡೀ ನರೇಂದ್ರ ಮೋದಿ ಅವರು ನನ್ನ ಜಾತಿಯಿಂದ ಗುರುಸ್ತಾ ಇಲ್ಲ, ದೇಶದಿಂದ ಗುರುಸ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಯಡಿಯೂರಪ್ಪರು ಅಖಿಲ ಭಾರತ ವೀರಶೈವ ಮಹಾಸಭಾ ಮಾಡಿರ್ತಕ್ಕಂಥದ್ದು ನಿಗಮ ಅಭಿವೃದ್ಧಿ ಯಡಿಯೂರಪ್ಪನವರು. ಹಳೆಯ ಮನೆ ಮಠಮಾನುಗಳಿಗೆ ಕೋಟಿಗಟ್ಟಲೆ ಕೊಟ್ಟು ಅನುದಾನ ಕೊಟ್ಟಿದ್ದು ಯಡಿಯೂರಪ್ಪನವರು. ಪ್ರತಿಯೊಂದು ದಾವಣಗೆರೆಯಲ್ಲಿ ಬಸವಣ್ಣನ ದೇವಸ್ಥಾನಕ್ಕಾಗಿರ್ಬೋದು, ಈರಣ್ಣ ದೇವಸ್ಥಾನ ಆಗಿರ್ಬೋದು, ರೇಣುಕಾ ಮಂದಿರಕ್ಕೆ ಕೊಟ್ಟಿದ್ದು ವೀರಶೈವ ನಿಗಮಕ್ಕೆ ಯಾರು ಇದ್ದರೆ ಅದು ಯಡಿಯೂರಪ್ಪನವರು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ವೀರಶೈವ ಲಿಂಗಾಯತರು ನಿಗಮ BJP ಪರವಾಗಿದೆ, ಯಡಿಯೂರಪ್ಪರು BJP ಪರವಾಗಿದ್ದಾರೆ, ಮತದಾರರು BJP ಪರವಾಗಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನೀವು ಪ್ರಚಾರಕ್ಕೆ ಹೋಗ್ಬೇಕಾಗಿತ್ತು, ಇಲ್ಲೇನ್ ಮಾಡ್ತಿದ್ದೀರಿ? ಪ್ರಚಾರಕ್ಕೆ ನಾವು ಹೋಗ್ಬೇಕಾಯ್ತು. ನಮ್ಮ ವೀರಶೈವ ಮಹಾಸಭಾದ ಒಂದು ತೀರ್ಮಾನದ ಒಂದು ಮಾತುಕತೆ ಇದೆ. ಎಲ್ಲರೂ ಸಂಘಟಿತರಾಗಿ ಒಬ್ಬ ಬಡಪಾಯಿಗೆ ಇವ ಯಾರವ ಇವ ನಮ್ಮವ ದಾಸ್ ಕರಿಯಪ್ಪ ಅನ್ನೋದ್ರ ಮುಖಾಂತರ ಗೆಲ್ಲಿಸೋದ್ರ ಮುಖಾಂತರ ಯಡಿಯೂರಪ್ಪನವ್ರಿಗೆ ಮತ್ತು ಮೋದಿಯವರಿಗೆ ನಾವು ಭಾರತ ಮಾತೆಯ ತಾಯಿ ಮಕ್ಕಳು ನಾವೆಲ್ಲ ಒಬ್ಬರು ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ ಅಂತ ತೋರಿಸ್ಕೊಳ್ಳಿಕ್ಕೆ ಇಲ್ಲಿ ಯಾವುದು ಜಾತಿ ಮತ ಭೇದ ಇಲ್ಲ. ಇನ್ನೇದ್ರಲ್ಲಿ ಮತ ಬೇಟೆ ಅಷ್ಟೇ. ಮತ ಬೇಟೆ. ಏನ್ ಹೆಸರು? ಗಂಗಾಧರ್ ಜಿ ಶಿವಗಪ್ಪ. ಸೊ ನೀವು ಬಿಜೆಪಿ ಕಾರ್ಯಕರ್ತರು? ಸಾಮಾನ್ಯ ಕಾರ್ಯಕರ್ತ. 16 ವರ್ಷದಿಂದ ಯಾವುದು ಪೋಸ್ಟ್ ಇಲ್ಲ, ಯಾವುದು ಟಿಕೆಟ್ ಇಲ್ಲ, ನಾಮಿನ್ ಇಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತರಾಗಿ ದುಡ್ತಿದ್ದೀನಿ. ನನ್ನ ಸ್ನೇಹಿತ ಇವತ್ತು ಟಿಕೆಟ್ ಸಿಕ್ಕಿದೆ, ಅವನು ಗೆಲ್ಲಿಸುವ ಮುಖಾಂತರ ನಾನು ಒಬ್ಬ ನಾಯಕನ ಸೃಷ್ಟಿ ಮಾಡಬಲ್ಲೆ ಅನ್ನೋದು ಒಂದು ವಿಶ್ವಾಸ ಇದೆ. ಓಕೆ ಸರ್, ಊಟ ಮಾಡ್ಕೊಂಬಿಡಿ, ಇಷ್ಟೊತ್ತು ತುಂಬ ಮಾತಾಡಿದ್ದೀರಾ. ಸೊ ಇದು ಹೋಗ್ತೀನಿ. ಇದು ಇಲ್ಲಿರುವಂತಹ ಬಿಜೆಪಿ ಕಾರ್ಯಕರ್ತರ ಉತ್ಸಾಹ, ಬಿಜೆಪಿ ಕಾರ್ಯಕರ್ತರ ಮಾತು. ಯಾವುದೇ ರೀತಿಯಾಗಿರುವಂತಹ ಹೊಂದಾಣಿಕೆ ಇಲ್ಲಂತೂ ಆಗಿಲ್ಲ. ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಸವಣ್ಣನವರ ವಚನವನ್ನ ಉಲ್ಲೇಖ ಮಾಡೋದ್ರ ಮೂಲಕ ನಾವೆಲ್ಲರೂ ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ಇಲ್ಲಿ ಯಾವುದೇ ಜಾತಿ ಧರ್ಮ ಅನ್ನೋದಿಲ್ಲ, ಇಲ್ಲಿ ಮತಬೇಟೆ ಅಷ್ಟೇ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಸಭಾ ಹಕೀಂ, ಸಭೆ ವಿತ್ ಸಭಾ, ದಾವಣಗೆರೆ ದಕ್ಷಿಣ.